ರಿಯಲ್ ಆಗಿ ಹೇಳಿ, ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತೀರಾ ನೀವು ಅಂತ? ಎಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ಅಡುಗೆ ಒಂದ್ಸಲ ಮಾಡ್ತೀಯಮ್ಮ? ಇವ್ರೇನೋ ವಿಲನ್ ಆಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ನೀವು ವಿಲನ್ ಬಿಟ್ಬಿಟ್ಟು ಟುಸ್ ಪಟಾಕಿ ತರ ವಿಲನ್ ಅಂತ ಇಲ್ಲ, ಯಾರೆಲ್ಲ ಬಂದ್ರು ಅವ್ರನ್ನ ಪಾಸಿಟಿವ್ ಮಾಡ್ಬಿಡ್ತೀವಿ. ಯೂಶಲ್ ಆಗಿ ಹಬ್ಬ ಅಂತ ಹೇಳಿದಾಗ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದಿರುತ್ತೆ. ನೀವು ಪ್ರತಿದಿನವೂ ಕೂಡ ಶೂಟಿಂಗಲ್ಲಿದ್ದಾಗ ರೆಡಿ ಆಗ್ತಾನೆ ಇರಬೇಕು, ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗಬೇಕು. ಆ್ಯಂಡ್ ಹಬ್ಬ ಅಂತ ಬಂದರೆ ನಾವು ಮನೇಲಿ ರೆಡಿ ಆಗೋದಕ್ಕಿಂತ ಶೂಟಿಂಗಲ್ಲೂ ಕೂಡ ಈಗ ಯಾವುದೋ ಒಂದು ಫಂಕ್ಷನ್ ಆ ಥರ ಬಂದಾಗ ತುಂಬ ಚೆನ್ನಾಗಿ ಸೀರೆ ಉಡ್ಕೊಂಡು ಒಡವೆ ಉಡ್ಕೊಂಡೆಲ್ಲ ರೆಡಿ ಆಗಬೇಕು. ಸೊ ಅದಿಷ್ಟ ಆಗುತ್ತಾ? ಆ ಥರ ಇರೋದು ಇಷ್ಟ ಆಗುತ್ತಾ, ಇಲ್ಲ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹಬ್ಬದಲ್ಲಿ ರೆಡಿ ಆಗೋದು ಇಷ್ಟ ಆಗುತ್ತಾ? ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ. ದಿನಾ ಶೂಟಿಂಗಲ್ಲಿ ಮೇಕಪ್ ಹಾಕಿ ಅಂದ್ರೆ ರಿಚ್ ಕಾಸ್ಟ್ಯೂಮ್ ಎಲ್ಲ ಏನೋ ಮಾಡಿರ್ತೀವಲ್ವಾ, ಅಪ್ಪ ತೆಗೆದ್ರೆ ಸಾಕು ಅನ್ಸ್ತಿರುತ್ತೆ. ಸೊ ಮನೇಲಿದ್ದಾಗ ನಮಗೆ ಮೇಕಪ್ ಹಚ್ಕೊಳ್ಳೋಕ್ಕೂ ಅಂದ್ರೆ ಬೇಡ ಇಷ್ಟ ಸಾಕು, ಒಂದು ಕಾಜಲ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಸಿಂಪಲ್ ಒಂದು ಸೀರೆ ಉಟ್ಕೊಂಡು ಹಂಗೆ ರೆಡಿ ಆಗೋಕೆ ಇಷ್ಟ ಆಗುತ್ತೆ. ನಾರ್ಮಲ್ ಆಗಿ ಶೂಟಿಂಗಲ್ಲಿದ್ದಾಗ ಅಥವಾ ಸೀರಿಯಲಲ್ಲಿ ನಾವು ನೋಡಿರೋದು ಸೊಸೆ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಮನೆ ಜವಾಬ್ದಾರಿ ಹೊತ್ತಿದ್ದಾರೆ, ಆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಏನು ಒಗ್ಗರಣೆ ಹಾಕಿದ್ರು. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಸೀರಿಯಸ್ ಆಗಿ ಹೇಳಿ, ಮನೆಯಲ್ಲಿದ್ದಾಗ ನಿಜವಾಗ್ಲೂ ಸಾಂಬಾರು ಮಾಡ್ತೀರಾ, ಇಲ್ಲ ಸೀರಿಯಲಲ್ಲಿ ತೋರಿಸ್ದಂಗೆ ಸಾಂಬಾರು ಸೌಟ್ ಇಟ್ಕೊಂಡ್ಬಿಟ್ಟು ನಾನು ಇಷ್ಟು ಮಾಡಿದೆ ಅನ್ನೋ ಥರದಲ್ಲಿ ಇರ್ತೀರಾ? ಮಾಡ್ತೀರಾ? ಪ್ರಿಯಾ ಹೆಂಗೋ ಅಕ್ಕ ಸೇಮ್ ಚಂದ ಸಾಂಬಾರ್ ಮಾಡೋದು, ಅಡ್ಗೆ ಮಾಡೋದು, ಪಲ್ಯ ಮಾಡೋದು, ಮನೆಗೆ ಬನ್ನಿ ಅಡ್ಗೆ ಮಾಡಿದೀನಿ ಅಂತೆಲ್ಲ ಕರೆಯೋದು. ನಾನು ಕರಿತಾನೆ ಇರ್ತೀನಿ, ಬರಲ್ಲ ಇವರು. ನಂಗೆ ಏನ್ ಇಷ್ಟ ಅಂದ್ರೆ ನಾನು ಅಡ್ಗೆ ಮಾಡಿರೋದೆಲ್ಲ ಊಟ ಮಾಡ್ಬೇಕು. ಈಗ ಯಾರು ತಿನ್ನೋರೇ ಇಲ್ಲ ಅಂದ್ರೆ ಊಟ ಮಾಡಕ್ ಬೇಜಾರಾಗತ್ತೆ. ಸೊ ಇವ್ರನ್ನೆಲ್ಲ ಕರಿತೀನಿ, ಇವ್ರು ಬಂದು ಚೆನ್ನಾಗಿದೆ ಅಂದ್ಬಿಟ್ರೆ ನಂಗೆ ಇನ್ನ ಜಾಸ್ತಿ ಖುಷಿ ಆಗುತ್ತೆ. ಹಂಗೆ ನನ್ನ ಇಬ್ರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಯಾರು ಜಾಸ್ತಿ ನಿಮ್ಮನ್ನ ತುಂಬಾ ಪ್ಯಾಂಪರ್ ಮಾಡೋದು? ಇಬ್ರು. ಇವ್ರು ಸ್ವಲ್ಪ ಜಾಸ್ತಿ ಕಾಲು ಇಳ್ತಿರ್ತಾರೆ. ನಾನ್ ಸಿಕ್ಕಾಪಟ್ಟೆ ಅಂದ್ರೆ ಮುಂಚೆ ಪಾಪ ಪಾಪ ಅಂತಿದ್ದೆ, ಪಾಪನೇ ಅನ್ನಲ್ಲ ನಾನು, ಮಾಡೋ ಯಾಕೆ ಪಾಪ ಬಿಟ್ಬಿಟ್ಟಿದ್ದಾರೆ? ಪಾಪ ನಾನು ಬಿಟ್ಟಿದೀನಿ ಹಂಗೆ ಅಂದ್ರೆ ಸುಮ್ನೆ ಹಂಗೆ ಅವರಿಗೆ ಪಾಪ ಅನ್ಬಿಟ್ರೆ ಹಂಗೆ ಅದಕ್ಕೆ. ಮತ್ತೆ ಇವಾಗ ಜಾಸ್ತಿ ಅಮ್ಮಗೆ ಪ್ರಿಯಾ ಅಕ್ಕ ತುಂಬಾ ಹತ್ರ ಆಗ್ತಿದ್ದಾರೆ. ಹಂಗೇನಿಲ್ಲ, ಇಬ್ರು ಅಷ್ಟೇ ಫೇವ್ರೇಟ್ ನಂಗೆ. ಅವರು ಈಗ ಫೋನ್ ಮಾಡ್ತಾರೆ, ಅಮ್ಮ ಅಡ್ಗೆ ಮಾಡಿದ್ಯಾ? ಇಲ್ಲ ಅಕ್ಕ ಈಗ ಮಾಡ್ತೀನಿ ಅಂದ್ರೆ ವಿಚಾರಿಸ್ಕೋತಾರೆ. ನಾನ್ ಯಾಕೆ ಆಗಲ್ಲ ಅಂದ್ರೆ ನನಗೇನೆ ನನ್ ಗಂಡ ಮಾಡ್ಕೊಡೋದು ಮನೇಲಿ, ನನಗೆ ಆಗೋದೇ ಇಲ್ಲ. ಸೀರೆ ಮೊಸರನ್ನ ತಿಂದು ಮಲ್ಗೋಣ ಅನ್ನೋ ತರ ಆಗೋಗಿರುತ್ತೆ. ನಂಗೆ ಇವ್ರು ಮಾಡೋ ಮೊಸರನ್ನ ಫೇವ್ರೇಟ್. ಹಂಗಾದ್ರೆ ಅಷ್ಟೊಂದು ಇಷ್ಟ ಆಗತ್ತಾ ಅವ್ರು ಮಾಡೋ ಮೊಸರನ್ನ? ಓಕೆ, ಪ್ರೀತಿ ಸೇರ್ಸಿರ್ತೀನಿ ನಾನು. ಟೆನ್ಷನ್ ಆಯ್ತು ನನಗೆ ಇವಾಗ. ನಾನು ಅನ್ಕೊಂಡೆ ಮೊಸರನ್ನ ಯಾವ ರೀತಿ ಮಾಡುವುದು, ಅದೆಷ್ಟು ಪ್ರೀತಿ. ನಿಂಗೆ ತೋಂತಣ ಮಾಡ್ಕೊಟ್ಟಿದೀನಿ ಮೊಸರನ್ನ, ಅದ್ರಲ್ಲಿ ಮೊಸರಿತ್ತು. ಏನನ್ನ ತೋಂತಣ ಅಂತ ತೋಂತಣ ಕೋಟ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೆ. ಅದನ್ನ ಇವ್ರಿಗೆ ಟೇಸ್ಟ್ ಮಾಡಿದ್ದೆ, ಅದಕ್ಕೆ ಮೊಸರು ಇರುತ್ತೆ ಅದರಲ್ಲಿ. ಸೊ ಅಲ್ಲಿಗೆ ಅವ್ರು ಮೊಸರು ಹಾಕಿ ಮಾಡುವಂತ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಇವತ್ತು ಈಗಲೇ ಗೊತ್ತಾಗಿದ್ದು ನಂಗೂ. ಓಕೆ, ಸೊ ಏನೇನು ಅಡುಗೆ ಬರುತ್ತೆ ಅಮ್ಮು? ಎಲ್ಲ ಥರನೂ ಮಾಡ್ತೀನಿ. ಸ್ವೀಟ್ ಏನು ಮಾಡ್ತೀರಾ ಹಬ್ಬಕ್ಕೆ? ಏನು ಮಾಡಿದ್ರಿ ಸ್ವೀಟ್? ನಾನೊಂದು ಫುಲ್ ಡ್ರೈ ಫ್ರೂಟ್ಸ್ ಹಾಕಿ ಲೈಕ್ ಪಾಯಸ ಮಾಡ್ತೀನಿ. ಅದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಸೊ ಸ್ವೀಟ್ ಅದೆಲ್ಲ ನನಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ನೀವು ಹೋಳಿಗೆ ಎಲ್ಲ ಆ್ಯಕ್ಚುಲಿ ನಮ್ಮ ಸೈಡು ಹೋಳಿಗೆ ಬೇರೆ ಥರನೇ. ಸೊ ಹಂಗಾಗಿ ಹೋಳಿಗೆ ಎಲ್ಲ ಮಾಡಲ್ಲ, ಅದು ಬರಲ್ಲ ನನಗೆ. ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ. ನಾವು ನೋಡಿದೀವಿ, ನೀವು ಪಾಯಸ ಮಾಡಿಕೊಟ್ಟಾಗ ನಮ್ಮ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರಿ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರಿ. ಯಾರಾದ್ರೂ ಟೇಸ್ಟ್ ಮಾಡಿದಾರಾ? ಇಲ್ಲ ಇನ್ನು ಮಾಡಿಲ್ಲ. ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಬೇಡ ಬಿಡಿ, ಅಷ್ಟೇ ಇಲ್ಲ, ಬೇಡ. ಅವರು ಮ್ಯಾಂಗ್ಳೂರಿಯನ್ ಲೈಕ್ ಕೋಸ್ಟಲ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಫೇಮಸ್ ಹೇಳ್ಕೊಂತಿದ್ಯಾ ಅಮ್ಮ? ಇಲ್ಲ, ನಾನ್ ವೆಜ್ ಮಾಡಿದಾಳೆ, ಸ್ವೀಟ್ಸ್ ಗೊತ್ತಿಲ್ಲ. ನನಗೆ ಗೊತ್ತು, ಅವ್ರಿಗೆ ಹೇಳಿದ್ರೆ ನಂಬಲಾದ್ರೂ ಹೇಗೆ? ಅವತ್ತು KP ಇರುವಾಗ ನಾನು ನಿಮಗೆ ನಾನ್ ವೆಜ್ ಮಾಡಿ ವೆಜ್ ಮಾಡಿ ತಂದು ಕೊಟ್ಟಿದ್ದೆ, ರಿಮೆಂಬರ್? ಹೋಗಿದೆ ತಲೆಯಿಂದ ಮೆಮೊರಿ. ಅದು ಎಷ್ಟು ಅಂತ ನೆನ್ಪಿಟ್ಕೊಳ್ತಾರೆ. ನೀವು ಅವ್ರ ಜೊತೆಗಿದ್ದಾಗ ಎಷ್ಟೆಲ್ಲ ಮಾಡ್ತಾ ಇರ್ತೀರ ಅಲ್ವಾ? ಸೊ ಅದನ್ನ ಅವ್ರು ಮರ್ತು ಹೋಗ್ತಿರ್ತಾರೆ. ನೋಡಿ, ನೀವು ಪಾಯಸ ಮಾಡಿದ್ರೆ ಅವ್ರು ಮರ್ತು ಹೋಗಿದ್ರು, ನಾ ಹೇಳಿದ್ಮೇಲೆ ನೆನ್ಪಾಯ್ತು ಅವರಿಗೆ ಅಲ್ವಾ? ಸೊ ಮುದ್ದೆ ಮಾಡಿದ್ದು ನಮಗ್ ಗೊತ್ತು, ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ಅದ್ಭುತವಾಗಿ ಮಾಡಿದ್ರಿ ಅಂತ. ನೋಡಿ ಇವಾಗ ಹೇಳ್ತಿದ್ದಲ್ಲ ಮಾಡ್ತೀನಿ, ಯಾರು ನಂಬಲ್ಲ. ಮುದ್ದೆ ಅಮೂಲ್ಯ, ಊರ್ಜಿತ ಹೌದಾ?
ಅಂಡ್ ಮುದ್ದೆ ಇದರಲ್ಲೇನು ನಂಗೆ ಆಕ್ಚುಲ್ ಆಗಿ ಅಂದ್ರೆ ಈಚೆ ಸೈಡ್ ಡಿಶ್ ಅಲ್ವಾ ಮುದ್ದೆ ಎಲ್ಲ, ಸೊ ಅದು ಗೊತ್ತಿಲ್ಲ. ಏನು ಈಚೆ ಸೈಡ್ ಅಂದ್ರೆ ಈಚೆ ಸೈಡ್ ಅಂದ್ರೆ ಈ ಕಡೆ ಸೈಡ್ ಅಂತ, ಮಂಗಳೂರಲ್ಲ ಈ ಕಡೆ ಸೈಡ್. ಬೇಡ ಬಿಡಿ. ಆಯ್ತಾ, ಆ ಸೀನ್ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಮುದ್ದೆ ನುಂಗಕ್ ಬರ್ತಾ ಇರ್ಲಿಲ್ಲ. ನಾನು ಯಾವಾಗ ಶ್ರವಣ್ ಸರ್ ಕಟ್ಟೇಳಿ ನಂಗೆ ನಿಜ ನುಂಗಕ್ ಬರ್ತಾ ಇಲ್ಲ ಅಂತ ಅಗ್ದಾಗ ತಿಂತಾ ಇದ್ದೆ. ಐ ಥಿಂಕ್ ಪ್ರಿಯಾ ಅವ್ರಿಗೆ ಚೆನ್ನಾಗಿ ಮುದ್ದೆ ತಿಂತಾರೆ ಅನ್ಸುತ್ತೆ ಅಲ್ಲ? ಚೆನ್ನಾಗಿ ಮಾಡಕ್ಕೂ ಬರುತ್ತೆ, ಚೆನ್ನಾಗಿ ತಿಂತೀನಿ ಮುದ್ದೆ. ಚೆನ್ನಾಗಿ ತಿಂತೀರಾ? ಓಕೆ. ನಿಮಗೆ ಹಸ್ಬೆಂಡ್ ಮಾಡ್ಕೊಡ್ಬೇಕಾ? ಇಲ್ಲ, ಮುದ್ದೆ ಮಾಡ್ತೀನಿ, ಆದ್ರೆ ಅಪರೂಪ. ಓಕೆ. ಸೊ ಹೇಳಿ, ಇವಾಗ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳಿಗಂತ ಹೇಳಿದ್ರೆ ತುಂಬ ಒಂದು ತಿಂಗಳು ಇಲ್ಲ 15 ದಿನ ಮುಂಚೆಯಿಂದನೇ ಪ್ಲ್ಯಾನ್ ಮಾಡೋದು, ಎಷ್ಟು ಸಾವಿರದ ಸೀರೆ ತೊಗೊಂಬರೋಣ, ಎಲ್ಲಿ ಹೋಗೋಣ ಅಂತ. ಸೊ ಯಾರ್ಯಾರು ಎಷ್ಟೆಷ್ಟು ಸಾವಿರದ ಸೀರೆ ತೊಗೊಬಂದ್ರಿ, ಹೇಗಿತ್ತು ಸ್ಯಾರಿ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಹೇಳಮ್ಮ, ನೀನು ಶಾಪ್ ಮಾಡ್ದಲ್ಲ? ಶಾಪ್ ಮಾಡ್ಬಿಟ್ರಾ? ಈ ಸಲ ಅಂದ್ರೆ ನಾರ್ಮಲಿ ಪ್ರತಿ ಸಲ ವರಮಹಾಲಕ್ಷ್ಮಿಗೆ ಮಮ್ಮಿ ಸ್ಯಾರಿ ತಗೊಳ್ಳೋದು. ಸೊ ನಾನು ಈ ಸಲ ಹೇಳಿದೆ ನಾನು ತಗೊಂಡ್ ಬರ್ತೀನಿ ಅಂತ. ಸೊ 2 ಸ್ಯಾರಿ ತಗೊಂಡೆ 18,000. ಅಂಡ್ ಐ ವಾಸ್ ಸೋ ಹ್ಯಾಪಿ. ಈ ಸಲ ದೇವರಿಗೆ ನಾನು ತಂದಿದ್ದ ಸ್ಯಾರಿ ಅಂಡ್ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಸ್ಯಾರಿ ಉಡ್ಸೋದಂತ. ಸೊ ಓಕೆ, 18,000 ತಗೊಂಡಿದ್ದೀರಾ ಸ್ಯಾರಿ. ಓಕೆ. ನೀವು ಮೀನಾ ಅವರ ಬಜೆಟ್ ಇನ್ನ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ, ಆಲ್ರೆಡಿ ಹಬ್ಬ ಮಾಡಿ ಬಂದಿದ್ದೀರಾ, ಇನ್ನು ಬಜೆಟ್ ಗೊತ್ತಿಲ್ಲ. ದೇವ್ರ ಸೀರೆ ಓಕೆ, ನನಗೆ ಸೀರೆ ತಗೊಂಡಿಲ್ಲ. ಓಕೆ ಓಕೆ, ದೇವ್ರಿಗೆ ತಗೊಂಡ್ರಾ? ಸೊ ಎಲ್ಲ ಹೋಗಿದ್ರಿ ಶಾಪಿಂಗಿಗೆ ಅಂತ? ಅಲ್ಲೇ ನಮ್ಮ ನೆಲಮಂಗಲದ ಹತ್ರ ಮಗ್ಗ ಅಲ್ಲೇ. ಸೊ ಅಲ್ಲೇ 13,000-14,000 ಸ್ಯಾರಿ. ಸ್ಯಾರಿ. ಓಕೆ. ಪ್ರಿಯಾ ಅವರ ನೀವು? ನಂದು ಶಾಪಿಂಗ್ ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ನಾನು ಈ ಸತಿ ಸ್ವಲ್ಪ ಕಮ್ಮಿದೆ ತೆಗೆದೆ. ಲಾಸ್ಟ್ ಟೈಮು ದೇವ್ರಿಗೆ ಫುಲ್ ಜಾಸ್ತಿ ಖರ್ಚು ಮಾಡಿ ಆಮೇಲೆ ನನಗೆ ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸತಿ ಒಂದು 8,000 ಸೀರೆ ತೊಗೊಂಡು ಆಮೇಲೆ ಉಳಿದಿದ್ರಲ್ಲಿ ನಾನು ನಮ್ಮಮ್ಮ ಎಲ್ಲ ತೊಗೊಂಡಿದ್ದೀವಿ. ಹೇಳ್ಬಿಟ್ಟೆ ತೊಗೊಂಡೆ, ಲಕ್ಷ್ಮಿಗೆ ಹೇಳಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ವಾ ಪೂಜೆ ಮಾಡ್ಬೇಕಲ್ವ, ಅದಕ್ಕೆ ಸ್ವಲ್ಪ ಈ ಸತಿ ಬಜೆಟ್ ಕಟ್ ಮಾಡಿ ಕಮ್ಮಿ ತೊಗೊಂಡು ನಾನು ನಮ್ಮಮ್ಮ ಎಲ್ಲ ಸೀರೆ ತಗೊಂಡಿದ್ದೀವಿ. ಓಕೆ. ಈಗ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಅವಾಗಷ್ಟೇ ನಂದ ಗೋಕುಲ ಸೀರಿಯಲ್ ಸ್ಟಾರ್ಟ್ ಆಗಿದ್ದು. ಈಗ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲೋ ಒಂದು ರೀತಿ ತುಂಬಾ ಪಾಸಿಟಿವ್ ವೈಬ್ಸ್ ಅಂತ ಅನ್ಸುತ್ತಾ? ಏನೆಲ್ಲ ಚೇಂಜಸ್ ಆಗಿದೆ ಹೋದ ವರ್ಷದ ಹಬ್ಬಕ್ಕೂ ಈ ವರ್ಷದ ಹಬ್ಬಕ್ಕೂ ಅಂತ? ಅಂದ್ರೆ ಈ ಸಲ ಆಕ್ಚುಲಿ ಆಗಸ್ಟ್ 20 ನನ್ನ ಬರ್ಡೇ. ಸೊ ನಾನು ನಾರ್ಮಲಿ ಬರ್ಡೇ ಅಂದ್ರೆ ಲೈಕ್ ಫುಲ್ ನನ್ನ ಬರ್ಡೇ ಮಾಡಬೇಕು, ಬರ್ಡೇ ಶಾಪಿಂಗ್ ಮಾಡಬೇಕು ಹಂಗೆ ಆಯ್ತಾ. ಈ ಸಲ ನಂಗೆ ಅನಿಸ್ತಾನೆ ಇಲ್ಲ. ನಾನು ಆ್ಯಕ್ಚುಲಿ ಬರ್ಡೇ ಶಾಪಿಂಗಿಗೆ ಅಂತ ಆಚೆ ಹೋಗೋಣ ಅಂತ ಹೋದೆ. ಸೊ ಅವತ್ತು ಏನು ತೊಗೊಳೋಣ, ವರಮಹಾಲಕ್ಷ್ಮಿಗೆ ಏನಾದ್ರು ತೊಗೊಳೋಣ ಅಂತ ಹೇಳ್ಬಿಟ್ಟು ಬೆಳ್ಳಿ ದೀಪ ತೊಗೊಂಡೆ. ಓಕೆ. ಸೊ ಅಂದರೆ ಈ ಸಲ ನನಗೆ ಬರ್ಡೇ ಅಂದ್ರೆ ದೇವ್ರು ಬರ್ತಾ ಇದಾರಲ್ವಾ, ಬಿಟ್ಬಿಟ್ಟು ದೇವ್ರ ಇವ್ರಿಗೆ ಈಗಲೇ ಎಷ್ಟು ಜವಾಬ್ದಾರಿ ಅಲ್ವಾ, ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ನೋಡಿ, ಮದ್ವೆ ಆಗಿರೋರ್ಗಿನ ಎಷ್ಟು ಜವಾಬ್ದಾರಿ ತಗೊಳ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ನಾನು ಅಂದ್ರೆ ನನ್ನ ಬರ್ಡೇ ಮತ್ತೆ ಲಕ್ಷ್ಮಿ ಬರ್ಡೇ ಒಟ್ಟಿಗೆ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಬಂದಿಲ್ಲ ಅಂದ್ರೆ ಬೇರೆ ಸೀನ್ ಇರ್ತಾ ಇತ್ತು. ಹಬ್ಬ ಬಂದಿರೋದಕ್ಕೆ ಸ್ವಲ್ಪ ಸೀನು ಚೇಂಜ್ ಆಗಿದೆ, ಅವಳು ಚೇಂಜ್ ಮಾಡ್ಕೊಂಡಿದ್ದಾಳೆ. ಓಕೆ. ಸೊ ಒಟ್ನಲ್ಲಿ ಇಬ್ರಿಗೂ ಶಾಪಿಂಗ್ ಮಾಡಿದ್ರಿ, ಚೆನ್ನಾಗಾಯ್ತು, ಅದ್ಭುತವಾಗಿ ಆಯ್ತು. ಒಬ್ರೇ ಹೋಗಿದ್ರಾ ಶಾಪಿಂಗಿಗೆ? ನಿಜ ಹೇಳು. ನಾನು ಯಾವಾಗಲೂ ಇವರಿಗೂ ಹೇಳ್ತಾ ಇರ್ತೀನಿ, ಒಂದೊಂದ್ಸಲಿ ಒಬ್ಬರೇ ಶಾಪಿಂಗ್ ಹೋಗಿ, ಒಬ್ಬರೇ ನಿಮ್ಮ ಫೇವ್ರೆಟ್ ಡಿಶ್ ತಿನ್ನಕ್ಕೆ ಹೋಗಿ, ಡಿನ್ನರಿಗೆ ಹೋಗಿ ಅಂತ ಎಲ್ಲ. ನಾನು ನಾರ್ಮಲಿ ಹಂಗೆ ಮಾಡ್ತೀನಿ. ಸ್ವಲ್ಪ ಬೇಜಾರಾಯ್ತು ಮದ್ವೆ ಆಗಿ ಅವಾಗ ಹೇಳು, ಒಬ್ಬೊಬ್ಬರೇ ಹೋಗೋದು. ಅದೇ ಒಂದೊಂದ್ಸಲಿ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತು, ನಮ್ದು ಕಾಲೇಜ್ ಡೇಸ್ ಅಲ್ಲೇ ಆಗೋಯ್ತು. ಇವರಿಬ್ರು ಫುಲ್ಲು ಏಜ್ ಆಗ್ಬಿಟ್ಟಿದೆ ಆಯ್ತಾ. ನಾನು ಏನು ಮಾಡೋದು, ಒಬ್ಬೊಬ್ರೆ ಮೂವಿ ನೋಡಕ್ ಹೋಗ್ಬೇಕು. ಡಿಪ್ರೆಷನ್ ಅಲ್ಲಿ ಇದ್ದಾಗ ನೀನು ಏನೇನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ ಅದೆಲ್ಲ ನಾವು ಮಾಡ್ಬಿಟ್ಟಿದೀವಿ. ಅಂದ್ರೆ ತುಂಬಾ ಏಜ್ ಆಗಿದೆ ನಮ್ಗೆ. ಓಕೆ. ಓಕೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮಿಬ್ರು ಅಕ್ಕಂದರಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಏನ್ ಗಿಫ್ಟ್ ಕೊಡ್ತೀರಾ? ದೊಡ್ಡ ಅಕ್ಕಂದಿರ ನಾವಿಬ್ರಿಗೆ ಏನ್ ಕೊಡ್ತೀವಿ? ಫಸ್ಟ್ ಆಫ್ ಆಲ್ ಬರ್ಡೇ ಗಿಫ್ಟ್ ಕೊಡ್ಸ್ಬೇಕು ನೀವಿಬ್ರು. ಇವಾಗ ಆಮೇಲೆ ಬಿಡಲ್ಲ. ನಾವು 3 ಜನ ಆಲ್ರೆಡಿ ಅನ್ಕೊಂಡಿದೀವಿ. 3 ಜನ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಬ್ರು ಸೇರಿಸ್ಬಿಟ್ಟು ನನಗೆ ಕಾಫಿ ಮಿಷಿನ್ ಕೊಡಿಸ್ತಾರೆ. ಅದಾದ್ಮೇಲೆ ನಾವಿಬ್ರು ಸೇರಿ ಇವರಿಗೆ. ನಿಮ್ದೆಲ್ಲ ಚಿಕ್ಕ ಪುಟ್ಟ ಆಸೆಗಳಲ್ವಾ? ಅದಕ್ಕೆ ಅವ್ರು ಏನ್ ಕೇಳಿದ್ರು ಗೊತ್ತಾ, ಕಾಫಿ ಮಿಷಿನ್ ಅದಕ್ಕೆ ನಂಗೊಂದು ಸೈಟ್ ಕೊಡ್ಸಿ, ನಂಗೊಂದು ಮನೆ ಕೊಡ್ಸಿ. ಕಾರ್ ಕೇಳ್ತಾಳೆ, ಕೊಡ್ಸಕ್ಕಾಗತ್ತಾ? ಆ ಹೆಸರು ಗೊತ್ತಿರಲ್ಲ, ಅದೆಲ್ಲ ಕೇಳಿಲ್ಲ ಅಕ್ಕ. ಅವಳು ಕೇಳಿದೆ ಕಾಫಿ ಮಿಷಿನ್ ಅಷ್ಟೇ, ನಾವಿಬ್ರು ಕೇಳಿದ್ ಜಾಸ್ತಿ ನೋಡಿ. ಕಾಫಿ ತೋಟನೇ ಇದೆ, ನೀವು. ಓಕೆ. ಸೊ ನೋಡಿ, ನೀವ್ ಇವಾಗ ಅವ್ರಿಗೆ ಏನ್ ಕೊಡ್ಸ್ಬೇಕು ಅನ್ಕೊಂಡಿದ್ದೀರಾ?
ನಾನು ಕಾಫಿ ಮೆಷಿನ್ ಕೊಡಿಸ್ತೀನಿ ಅಂತ ಹೇಳಿದೆ. ಇವ್ರಿಗೊಂದು ಸೈಟ್ ಬೇಕಂತೆ, ಅವ್ರಿಗೊಂದು ಮನೆ ಬೇಕಂತೆ. ಅದಕ್ಕೆ ನಾನು ಅದೇ ಈಗ ಹೆಂಗೋ ಲಕ್ಷ್ಮೀ ಪೂಜೆ ಮಾಡ್ತಿದ್ದೀನಲ್ವಾ, ಆ ರೇಂಜಿಗೆ ಬೆಳೆಸೋದೇವ್ರೆ ನಾನು ನೋಡಿ ಕೊಡ್ತೀನಿ. ಕೊಡ್ತೀರಾ ಅಲ್ವಾ? ನೋಡಿ ಹೆಂಗೆ ನಮ್ಮನ್ನು ರೇಂಜಿಗೆ ಬೆಳೆಸ್ತಾರಲ್ಲ ಅವಾಗ ನೋಡಿ ಕಾಫಿ ಮಿಷಿನ್ ಕೊಡಿಸ್ತೀನಿ. ಅಯ್ಯಯ್ಯೋ, ಎಲ್ಲಿಂದ ಎಲ್ಲಿಗೆ ಅಪ್ಪ. ಸೊ ಇವಾಗ ನೀವು ಅವ್ರ ಬರ್ಡೇನು ಕೂಡ ಇದೆ ಆಯ್ತಾ, ನಿಮ್ಮಿಬ್ರಿಗೂ ತಂಗಿ ಅವರು. ನಿನ್ನೆ ಆಗೋಯ್ತು ಬರ್ಡೇ, ಈಗ ಕೇಳಂಗಿಲ್ಲ ಅವಳು, ನೆನ್ನೆ ಕೇಳ್ಬೇಕಿತ್ತು ಫೋನ್ ಮಾಡಿ. ಮುಗಿತು, ಬೈ ಫ್ರೆಂಡ್. ನೋಡಿ ಏನು ಕೇಳಲಿಲ್ವಾ ನೀವು ಅವರಿಗೆ? ನೆಕ್ಸ್ಟ್ ಇಯರ್ ಬರ್ಡೇ ನಾನು ಕೇಳ್ತಾನೆ ಇದ್ದೀನಿ, ಕೊಡಿಸ್ತಾ ಇಲ್ಲ. ಕೇಳಕ್ ಆಕ್ಚುಲಿ ಪಾಪ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೀನಾ ಅವರೇ, ನಾನು ನಿಮ್ಮ ಮೇಲೆ ಇವಾಗ ಪಾಪ ಅನ್ನಿಸ್ತಾ ಇದೆ ನನಗೆ ಅಮ್ಮ ನೋಡಿದ್ರೆ. ಯಾಕೆ ಗೊತ್ತಾ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ, ಕೊಡಿಸ್ಬೋದಲ್ವಾ ನೀವು ಅವರಿಗೆ? ಅಲ್ಲ, ಅವ್ರಿಗೇನೋ ನೀವು ಮೂಗುತಿ ಕೊಟ್ರಿ, ಪಾಪ ಅಮ್ಮಗೆ ಏನ್ ಕೊಟ್ರಿ ಕೇಳಿ. ಅಮ್ಮ ಸೈಲೆಂಟ್ ಆಗಿದ್ದೀರಲ್ಲ, ಅಮ್ಮಗೊಂದು ವಾರ ಪಾಕೆಟ್ ಮನಿ ಮೂಗುತಿ ಕೊಡ್ಸಿದ್ರಿ ಅಲ್ವಾ? ಅಮ್ಮ ಏನಾದ್ರೂ ಕ್ವಶನ್ ಮಾಡಿದ್ರ ನಿಮ್ಗೆ? ಶ್ರವಣ್ ಸರಿಗೂ ಕೇಳ್ತೀನಿ, ಅವರಿಗೆಲ್ಲ ಗಿಫ್ಟ್ ಕೊಡಿಸ್ತೀರಾ? ಒಂದು ಸೀನ್ ಒಂದು ಕ್ಯಾನ್ಸಲ್. ನಿಮಗೆ ಡ್ರೆಸ್ ಕೊಡ್ಸಿದಾರಮ್ಮ? ನಿಮಗೆ ನಿಮ್ಮ ಮನೆಯವರು ಡ್ರೆಸ್ ಕೊಡ್ಸಿದಾರಲ್ಲ, ಚೆನ್ನಾಗಿರೋದು, ಚಂದ ಕೊಡ್ಸ್ಬೇಕಲ್ವಾ? ಮೂಗ್ಬಿಟ್ಟು ನಾನು ಒಬ್ಳೆ ಕೊಡ್ಸಿದ್ದಲ್ಲ, ನಿಮ್ದು ಪಾಕೆಟ್ ಮನಿ ಸೇರ್ ಕೊಡ್ಸಿದ್ದು. ಮರ್ತೇ ಹೋಗ್ಬಿಟ್ಟಿದ್ದಾರೆ. ಇಲ್ಲ ನಿನಗೆ ತಾನೇ, ನಿಂಗೆ ನೆಕ್ಸ್ಟ್ ಚಿಕ್ಕಪ್ಪನ ಅಥವಾ ರಕ್ಷನ್ ಮದ್ವೆ ಆಗುತ್ತಲ್ಲ, ಅದಕ್ಕೆ ಸೀರೆ ಕೊಡ್ತೀನಿ, ಅದನ್ನೇ ಉಟ್ಕೋ. ನಾನು ಅದ್ರಲ್ಲೇ ನಿಮ್ಗೆ ಸೆಪರೇಟ್ ಆಗೆಲ್ಲ ಏನ್ ಕೊಡ್ಸಕ್ಕಾಗಲ್ಲ. ಇವಾಗ ಅವ್ರ ಕಡೆಯಿಂದ ನೀವು ಕೇಳ್ಬೇಕು, ಯಾವಾಗ ಕೊಡ್ಸ್ತೀರಾ ಪಾನಿಪುರಿ ಟ್ರೀಟ್ ಅಂತ. ಇವ್ರು ಪಾರ್ಟಿ ಕೊಡಿಸ್ಬೇಕು. 2 ಪಾರ್ಟಿ ಕೊಡ್ಸ್ಬೇಕು ನೀವು. ಬನ್ನಿ ಇವಾಗ ಹೋಗೋಣ, ಅವರು ಬರ್ತೀನಿ ಅಂದ್ರಲ್ಲ, ಎಲ್ಲ ಒಟ್ಟಿಗೆ ಹೋಗೋಣ. ಹೋಗೋಣ. ಹೋಗೋಣ.